ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಶಶಾಂಕ್ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡೇ 6 ವ್ಲಾಗ್ ಹೆಂಗಿರುತ್ತೆ ಅಂದರೆ ಫುಲ್ಲು ಊರ ಹಬ್ಬದಿರುತ್ತೆ. ಆ್ಯಕ್ಚುಲಿ ಇವತ್ತು ಮೊನ್ನೆ ನಡೆದಿದ್ದಲ್ಲ, ಇವತ್ತಂತೂ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಆಲ್ರೆಡಿ ಕುರಿಗಳೆಲ್ಲ ಹೊಡೆಯೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಏನು ಅಂತ ಎಲ್ಲ. ದೀಪಗಳು ಸ್ಟಾರ್ಟ್ ಆಗಿದೆ. ತಂಬಿಟ್ ದೀಪಗಳು ಹೋಗ್ತಾ ಇದ್ದಾವೆ. ಈ ದೀಪಗಳು ಎಲ್ಲ ಹಾರ ಇರೋವು, ಆವಾಗಲೇ ಹಾರ ಇಲ್ದಿರೋವು. ಅದಕ್ಕೆಲ್ಲ ಏನಂದ್ರೆ ಬೆಲ್ಲ ಆರ್ತಿಗಳು ಮಾಡ್ತಾರೆ. ಇವಾಗ ತಂಬಿಟ್ ಆರ್ತಿಗಳು ಮಾಡ್ತಾ ಇದ್ದಾರೆ. ನೋಡಿ ತೋರಿಸ್ತೀನಿ, ಎಲ್ರು ಮಾಡ್ತಾ ಇದ್ದಾರೆ. ದೇವ್ರನ್ನೆಲ್ಲ ಇಳಿಸ್ಕೊಂಡಿದೀವಿ. ನಮ್ಮೂರಲ್ಲಿ ಫುಲ್ಲು ಜನಸಾಗರ ಆಗ್ಬಿಟ್ಟವ್ರೆ. ಕುರಿ ಮೇಕೆ ಹೊಡಿಯಕ್ಕೆ ಏನ್ ಮಾಡಕ್ಕಾಗಲ್ಲ. ನೋಡಿ ಎಲ್ಲ ಮರ ಮುಂದೆ ಹೊಡಿತಾವ್ರೆ ಜಲ್ಸಿನ. ಕುರಿ ಕೋಳಿ ಅಂದ್ರೆ ನೋಡ್ರಿ ಇಷ್ಟು ಜನ ಇರ್ತಾರೆ. ಅದೇ ಒಬ್ಬಟ್ಟು ಅಂದ್ರೆ ಯಾರು ಇರಲ್ಲ. ಏನೋ ವಯಸ್ಸು ಕುರಿ ಕೋಳಿ ಅಂದ್ರೆ ಗಂಟೆಯಲ್ಲಿ ನೋಡ್ರಿ ಜನ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಕುರಿ ಬೇರೆ ಉದುರ್ತಾ ಇಲ್ಲ, ಪಾಪ ಜಾಸ್ತಿ ವೆಯ್ಟ್ ಮಾಡ್ತಾವ್ರೆ ನೋಡಿ. ಅವ್ರು ಕುರಿ ಒದ್ರೈತಂದ್ರೆ ಕಟ್ ಮಾಡ್ತಾ ಇರ್ತಾರೆ. ಇವಾಗ ಬೆಳಗ್ಗೆ ಶಿಫ್ಟ್ ಮಟನ್ ಜಾಲಿ. ನಮ್ಮ ಮನೆ ಮುಂದೆನೆ ಹೊಡಿತಾವ್ರೆ. ಇದು ಟಾಪ್ ಆ್ಯಂಗಲಿಂದ ತೋರಿಸ್ತಾ ಇದ್ದೀನಿ. ಗಿಂಡೆ ತಿಂದು ಪೂಜೆ ಮಾಡ್ತಾ ಇದ್ದಾನೆ. ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ತಾ ಇರೋದು. ಕಷ್ಟ ಬೀಳ್ತಾ ಇದ್ದಾರೆ ಗೊತ್ತಾ ಇವರು ಅದು ನೋಡ್ಯಾಕೆ. ಅದಕ್ಕೂ ಕುದುರ್ಬೇಕು, ಭಯ ಇರುತ್ತೆ. ತುಂಬ ಸರ್ಕಸ್ ಮಾಡ್ತಾರೆ ಅವರು. ಹೊಡಿತಾರೆ, ನೋಡ್ಕೊಳ್ಳಿ. 3, 2, 1 ಗೋ. ಮನೆ ಹತ್ರ ಎಲ್ಲ ಫುಲ್ಲು ರಕ್ತ ಆಗೋಯ್ತು ಗೈಸ್. ಮನೆ ಹತ್ರ ಫುಲ್ಲು ರಕ್ತ. ನಮ್ಮ ನೆಂಟ್ರನ್ನ ಬಿಡಕ್ಕೆ ಬಂದಪ್ಪ, ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ನೋಡಿ. ಯಾವ ರೇಂಜಿನ ಟ್ರಾಫಿಕ್ ಅಂದರೆ ಫುಲ್ಲು ಕಾರುಗಳು, ಎಲ್ಲಿ ಹೋಗೋದಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ಇಲ್ಲಿ ಯಾರೋ ಹುಡುಗಿ ಪಾಪ ಒದ್ದಾಡ್ತಾವಳೆ. ಈ ಹುಡುಗಿ ಎತ್ತಿನೇ ಕರೆಕ್ಟಾಗಿ ಸರೋಗಿರೋದು. ಇರಿ ನೋಡೋಣ. ನನ್ಗೆ ಸ್ಮೆಲ್ ಅಂತೂ ಏನ್ ಬರ್ತಾ ಇಲ್ಲ, ಏನಿಲ್ಲ. ಅವಾಗಿಂದ ಕರಿತಾನೆ ಅವ್ರೆ ಅವರು, ತಿನ್ಬಾ ಅಂತ. ಇಲ್ಲಿ ಬಂದ್ ಚಿಕನ್ ಪೀಸ್ ತಿಂತಾವ್ ನನ್ ಮುಂದೆನೆ. ನೈಟ್ ಎಲ್ಲ ಕಾಯ್ತಿದ್ದೇವೆ ಕುರಿಕ್ಕೆ. ಇನ್ನ ತಿನ್ಲೇಬೇಕು ತಾನೆ. ಇನ್ನ ಊಟ ಮಾಡಿಲ್ಲಪ್ಪ, ಬರೀ ಕಬಾಬೆ. ಅವಾಗ ಪೀಸ್ ಮಾತ್ರ ಎತ್ಕೊಂಡ್ ತಿಂತಾ ಇದೀಯ ನೀನು. ಎತ್ಕೊಂಡು ಹೊಟ್ಟೆ ತುಂಬಿಸೋದು. ಈ ತರ ಮಾಡಿದ್ರೆ ಹೆಂಗಪ್ಪ? ಖಾಲಿ ಆಗೋಯ್ತಲ್ಲ, ಇಸ್ಬೇಕಾ ನೋಡು. ಮಳೆ ಬೀಳ್ತದೆ, ಇನ್ನ ಬರ್ತಾರೆ ಅಷ್ಟೇ ಅಂತೀಯಾ? ಇನ್ನ 1:15 ಇನ್ನ 4 ಗಂಟೆ ತನಕ ಬಂದು. ಓಕೆ ಪಾಪ ತಿನ್ನಲ್ಲ, ವೆಜ್ ಐಟಮ್. ನನ್ನ ಕರೀತಾರೆ ಎಲ್ಲರೂ, ಬಾ ತಿನ್ ಬಾ ಅಂತ. ನಾನು ತಿನ್ನಲ್ಲ ಮಾಡಲ್ಲ. ಏನ್ ನನ್ ಕರ್ದಿ ಪ್ರಯೋಜನ ಇಲ್ಲ.
ಬೆಳಗ್ಗೆ ಆಯ್ತು ಗಮ್ಲಿಡ್ದ ಅಂತಾರೆ. ಏನ್ ಗಮ್ ನನ್ ಸ್ಮೆಲ್ಲೇ ಬರ್ತಾ ಇಲ್ಲ, ನನ್ ಮೂಗೆ ಬ್ಲಾಕ್ ಆಗ್ಬಿಡೈತಿ ಇವ್ರು ಮಾಡೋ ಇದಕ್ಕೇನೋ ಮೋಸ್ಟ್ಲಿ. ಹೋಗಿ ಮನೆಗೆ ಹೋಗಿ ಒಂದ್ ಬಿಂದು ತೀರ ಗೋಳಿ ಸೋಡಾ ಕುಡ್ಕೊಂಡ್ ಬರ್ತಾ ಇರ್ಬೇಕಷ್ಟೇ. ಅದೇ ಲಾಸ್ಟ್ ಅಷ್ಟೇ ನಮ್ಕ. ಲಾಸ್ಟ್ ಇವತ್ತೇ ಲಾಸ್ಟ್ ಎಲ್ಲ ಆಗೋಯ್ತು. ಲಾಸ್ಟ್ ಆಗೋಯ್ತು. ಫುಲ್ ಕಬ್ಬು ಅಂತ ಹೇಳ್ತೈತೆ. ನಾಳೆ ಫುಲ್ ಖಾಲಿ ಹೊಸಳ್ಳಿ. ಫುಲ್ಲು ಜಾಮ್ ಅಂತ ಅನ್ಕೊಳ್ಳಿ ಹೊಸಳ್ಳಿ ನಮ್ಮೂರು. ಯಾವ ತರ ಇದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ಲು. ನೋಡಿ ತೋರಿಸ್ತೀನಿ ಇವಾಗ ಹೆಂಗಿದೆ ಅಂತ. ಈ ಜಾತ್ರೆನೂ ಬೇಡ, ಊರೊಬ್ಬ ಏನೊಂದು 5-6 ವರ್ಷ ಆದ್ಮೇಲೆ ಮಾಡ್ತಾರೇನೋ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಸಖತ್ ಟ್ರಾಫಿಕ್. Rate my outfit out of 10. ಹೆಂಗ ವಾಯ್ಸ್ ಗೈಸ್, ನಮ್ಮ ಡ್ರೆಸ್ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಇಲ್ಲ ಹೇಳು. ಹೆಂಗಾಗಿದೆ ವೈಸ್ ಔಟ್ಫಿಟ್? ಹಾಂ, ಹಂಗೆ ಜಾಲಿ ಹಂಗೆ ಅವೆಲ್ಲ. ಒಂದು ಬ್ಲಾಗ್ನ ಬೈಲೆ ಒಂದೇ ಒಂದು ಡೈಲಾಗು. ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಮಾಡಿದ್ದೀನಿ ಊರ ಹಬ್ಬದ್ದೆಲ್ಲ. ಯಾಕಂದರೆ ನಮ್ಮ ಮನೇಲೇನು ಊರ ಹಬ್ಬ ಏನೂ ಮಾಡಲಿಲ್ಲ. ಸೊ ಎಲ್ಲ ನೋಡಿ, ಎಲ್ಲ ವ್ಲಾಗೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿರುತ್ತೆ. ಜಾಸ್ತಿ ಲ್ಯಾಗ್ ಆಗುತ್ತೆ ಅಂತಲೇ ಕಮ್ಮಿ ಮಾಡಿದ್ದೀನಿ. ಎಲ್ಲ ವಿಡಿಯೋಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿಗೆ ಊರ ಹಬ್ಬ ಎಲ್ಲ ಮುಗ್ದಿದೆ. ಜಸ್ಟು ಇಷ್ಟು ದಿನ ಏನು ನೋಡಿದ್ದೀರಾ, ಡೇ 1, ಡೇ 2, ಡೇ 3, ಡೇ 4, ಡೇ 5, ಡೇ 6 ಕಂಪ್ಲೀಟಾಗಿ ಆಗಿದೆ. ಊರ ಹಬ್ಬ ಎಲ್ಲ ಚೆನ್ನಾಗಿ ನಡೀತು. ಜಾತ್ರೆ, ಪಲ್ಲಕ್ಕಿ ಉತ್ಸವ ಎಲ್ಲ ನಡೀತು. ಈಗಷ್ಟೇ ಆಗಿದೆ. ಆವಾಗಲೇ ಇನ್ನು ಯಾವಾಗ ಊರ ಹಬ್ಬ ಅಂತ ಕೇಳ್ತಾವ್ರೆ. ಸೊ ನೆಕ್ಸ್ಟ್ ವರ್ಷ ಅಂತೂ ಮಾಡಲ್ಲ ಫಾರ್ ಶ್ಯೂರು. ಇನ್ನು ಒಂದು ಇದಿಕ್ತಾರೆ ಡೇ, ಅಂದರೆ ಒಂದು 3 ವರ್ಷಕ್ಕೋ 5 ವರ್ಷಕ್ಕೋ ಇಲ್ಲ 7 ವರ್ಷಕ್ಕೋ ಇಕ್ತಾರೆ ಊರ ಹಬ್ಬ ಮಾತ್ರ. ಜಾತ್ರೆ ವರ್ಷ ನಡಿಬೋದೇನೋ, ಅದು ಹೇಳೋಕ್ಕಾಗಲ್ಲ. ಸೊ ಇಲ್ಲಿಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಬಾಯ್ ಗೈಸ್.